ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ಇಂದು 30ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರ. ಈ ದಿವಸದ ವಿಶೇಷತೆ ಏನಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಗಳ ಫಲ ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪದಯ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರ. ಈ ದಿವಸದ ತಿಥಿ ಪ್ರತಿಪದ ಇದೆ, ಪೂರ್ವಾಷಾಢ ನಕ್ಷತ್ರ ಇದೆ, ಬ್ರಹ್ಮನಾಮ ಯೋಗ ಇದೆ, ಬಾಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲವನ್ನು ತಿಳಿಯುವುದಕ್ಕಿಂತಲೂ ಮುಂಚಿತವಾಗಿ ಖಗೋಳದ ಸ್ಥಿತಿಗತಿಗಳನ್ನು ನೋಡಿಕೊಳ್ಳೋಣ. ಇಂದಿನ ದಿವಸದ ಖಗೋಳದ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿ ಶೂನ್ಯವಾಗಿದೆ, ವೃಷಭದಲ್ಲೇ ಅಂಗಾರಕನಿದ್ದಾನೆ, ಮಿಥುನ ರಾಶಿಯಲ್ಲಿ ಸೂರ್ಯ, ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರು, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ವೃಶ್ಚಿಕ ಶೂನ್ಯವಾಗಿದೆ, ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಮಕರ ರಾಶಿ ಶೂನ್ಯ ರಾಶಿಯಾಗಿರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ ರಾಹು ಎಂದಿನಂತೆ, ಶನಿ ಮಹಾತ್ಮನು ಎಂದಿನಂತೆ ಮೀನರಾಶಿಯಲ್ಲಿ. ಇದು ಖಗೋಳದ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳೇನು ನೋಡೋಣವೇ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಲಾಭಸ್ಥಾನದಲ್ಲಿ ರಾಹು. ಲಾಭದಲ್ಲಿ ರಾಹು ಇದ್ದಾಗ ಲಾಭ ಫಲವನ್ನೇ ಕೊಡ್ತಾನೆ, ಅನುಕೂಲವನ್ನು ಮಾಡ್ತಾನೆ. ಆದರೆ ನಿಮ್ಮದು ಚರರಾಶಿಯಾಗಿದ್ದು ಬಾಧೆಯಲ್ಲಿ ರಾಹು ಆದ್ದರಿಂದ ನಾಗ ಸಂಬಂಧವಾದಂತಹ ಬಾಧೆ ಉಂಟಾಗುವಂತಹ ಸಾಧ್ಯತೆ, ಕೆಲವರಿಗೆ ಚರ್ಮ ರೋಗ, ಕೆಲವರಿಗೆ ಬೆನ್ನಿನಲ್ಲಿ ನೋವು ಇತ್ಯಾದಿಗಳು ಕಾಡುವ ಸಾಧ್ಯತೆ ಇರತಕ್ಕಂತಹದ್ದು. ನಷ್ಟದ ದಿವಸ ಇವತ್ತು. ಸಾಕಷ್ಟು ನಷ್ಟವಾದೀತು. ತುಂಬ ಜೋಪಾನ, ನಿಮ್ಮ ಪರ್ಸು, ಬ್ಯಾಗು ಇತ್ಯಾದಿ, ಮೊಬೈಲು, ಮುಖ್ಯವಾಗಿ ಮೊಬೈಲು, ಇವೆಲ್ಲ ನಿಮಗೆ ಜೋಪಾನವಾಗಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಮಿತ್ರರೇ ಶತ್ರುಗಳಾಗಿ ಕಾಡುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಸುಖಾಧಿಪತಿ ಭಾಗ್ಯದಲ್ಲಿದ್ದರಿಂದ ತಾಯಿಯಿಂದ ಸುಖ ಇವತ್ತಿನ ದಿವಸ. ನಿಮ್ಮ ಭವಿಷ್ಯಕ್ಕಾಗಿ ತಾಯಿ ಏನೆಲ್ಲ ವ್ರತಾಚರಣೆಯನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು, ಸುಬ್ರಹ್ಮಣ್ಯ ಸೇವೆಯನ್ನು ಮಾಡಬೇಕು. ಸುಬ್ರಹ್ಮಣ್ಯನಿಗೆ ಶೃಂಗಾರವನ್ನು ಸಮರ್ಪಣೆ ಮಾಡೋದು. ಜೊತೆಯಲ್ಲಿ ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಪ್ರಿಯಕರವಾಗಿರುತ್ತದೆ. ಹಾಗಂತ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳುವುದರಿಂದ ನಿಮಗೆ ಇವತ್ತಿನ ಕಾಲಕ್ಷೇಪವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರ ತೃತೀಯ ಭಾವದಲ್ಲಿದ್ದಾನೆ. ಸಹೋದರಿಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಚಂದ್ರನ ಮನೆಯಲ್ಲಿದ್ದದ್ದರಿಂದ. ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಚಂದ್ರ ಇದ್ದದ್ದರಿಂದ ಕೆಲವರಿಗೆ ಸ್ತ್ರೀ ಕೋಪ, ಸ್ತ್ರೀ ಶಾಪಾದಿಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಒಟ್ಟಿಗೆ ಇದ್ದದ್ರಿಂದ ಜ್ಞಾನಿಯಾಗುವಂತಹ ಸಂದರ್ಭ. ಒಳ್ಳೆ ವಿದ್ಯಾವಂತರು, ಒಳ್ಳೆ ಯಶಸ್ವಿಗಳು, ಒಳ್ಳೆ ಬುದ್ಧಿವಂತರಿದ್ದೀರಿ, ಜನ ಮಾತಾಡಿಕೊಳ್ತಾರೆ. ನಿಮಗೂ ಅದು ಒಂದು ರೀತಿಯಲ್ಲಿ ಹೆಮ್ಮೆ ಉಂಟಾಗುವಂತಹ ಲಕ್ಷಣಗಳು. ಧನಸ್ಥಾನದಲ್ಲಿ ಸುಖಾಧಿಪತಿ ಇದ್ದದರಿಂದ ಧನ ಸಮೃದ್ಧಿ, ಪಿತೃಧನ, ತಂದೆ ಕೂಡಿಟ್ಟ ಹಣ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿತೃಧನ ಪ್ರಾಪ್ತಿಯಾಗುವಂತಹ ಒಂದು ಸುಯೋಗ ವೃಷಭ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಇವತ್ತಿನ ದಿವಸ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ, ಲಕ್ಷ್ಮೀ, ಯಕ್ಷೆ ಇತ್ಯಾದಿ ದೇವತಾ ದರ್ಶನವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ಆದಿತ್ಯ ಹೃದಯವನ್ನು ಓದಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಂಡು ಬಿಳೆ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ವೃಷಭ ರಾಶಿಯವರಿಗೆ.
ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಸೂರ್ಯನಿದ್ದಾನೆ. ಜನ್ಮರಾಶಿಗೆ ಸೂರ್ಯ ಬಂದಾಗ ಕೆಲವರಿಗೆ ಆರೋಗ್ಯ ಭಾಗ್ಯ, ಕೆಲವರಿಗೆ ಚರ್ಮವ್ಯಾಧಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಷ್ಠ, ಕರಿ ಕುಷ್ಠ ಅಥವಾ ಶ್ವೇತ ಕುಷ್ಠ ಅಥವಾ ಗಂಟು ಕುಷ್ಠ ಅಥವಾ ವಿಶೇಷವಾಗಿ ದೇಹದಲ್ಲಿ ಹುಣ್ಣು, ಗಂಡಮಾಲ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಚಂದ್ರ ಇದ್ದದ್ದರಿಂದ ಈ ರೀತಿಯಲ್ಲಾಗುವಂತಹ ಒಂದು ಸಾಧ್ಯತೆ. ಕಾರಣ ಚಂದ್ರನಿಗೆ ಶನಿಯ ದೃಷ್ಟಿ ಇದೆ, ಆದ್ದರಿಂದಲೇ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗೆ, ಆರೋಗ್ಯ ಭಾಗ್ಯಕ್ಕೆ ಆದಿತ್ಯ ಹೃದಯವನ್ನೇ ಓದಿ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗೋಧಿ ದಾನ. ಸಾಧ್ಯವಾದರೆ 12 ಜನ ಬ್ರಾಹ್ಮಣರಿಗೆ ಗೋಧಿಯನ್ನು ದಾನ ಮಾಡ್ಕೊಳ್ಳಿ, ಅಥವಾ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಒಂದು 12 kg ಗೋಧಿಯನ್ನು ಕೊಡಿ. ಅದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಪ್ರಿಯವಾಗಿರ್ತದೆ. ಆಗ್ನೇಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ನೀವು ವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಭ ಗ್ರಹಗಳು ಶುಕ್ರನಿದ್ದಾನೆ, ಬುಧನಿದ್ದಾನೆ, ಗುರುವೂ ಸಹಿತವಾಗಿದ್ದಾನೆ. ಹಂಸ ಯೋಗ ನಡೀತಾ ಇದೆ. ಗಜಕೇಸರಿ ಯೋಗದ ಫಲವನ್ನು ಅನುಭವಿಸ್ತಾ ಇದ್ದೀರಿ. ಹೀಗಿರುವಾಗ ಯಾವ ಪಾಪಗ್ರಹಗಳು ಸಹಿತವಾಗಿ ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ. ತ್ರಿಗ್ರಹ ಯೋಗದ ಫಲವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಕೆಲವರಿಗೆ ಬಾಧಾಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ತಲೆಭಾಗದಲ್ಲಿ ಹುಣ್ಣು, ತಲೆಭಾಗದಲ್ಲಿ ಗಾಯ, ಹುಟ್ಟಾಗುವಿಕೆ, ಆಗಾಗ ತಲೆ ಕೆರೆತ ಅಥವಾ ತಲೆ ನೆರೆತ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ. ಆರೋಗ್ಯ ಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಆರೋಗ್ಯ ಭಾಗ್ಯವೇನೋ ಹೌದು, ಆದರೆ ಕುಜನಿಂದ ತೊಂದರೆ ಇದೆ. ಪರಿಹಾರಕ್ಕೆ ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ. ಮನಸ್ಸಿನ ಉಲ್ಲಾಸಕ್ಕೆ ನೆಮ್ಮದಿಗೋಸ್ಕರವಾಗಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ಇವತ್ತು ಹಿತವನ್ನು ಕೊಡ್ತದೆ. ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ ಲಾಭ ಭಾವದಲ್ಲಿದ್ದಾನೆ. ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ರಾಜಕೀಯದಲ್ಲಿರತಕ್ಕಂಥವರು ಅಥವಾ ರಾಜಕೀಯದವರ ಒಟ್ಟಿಗೆ ಸೇರಿಕೊಂಡು ನೀವು ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅಥವಾ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಉಂಟಾಗ್ತದೆ. ನೀವೇನಾದರೂ ರೈಸ್ ಮಿಲ್ ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲ. ಅಥವಾ ಪೆಟ್ರೋಲ್ ಬಂಕ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಅಥವಾ ಕೆಂಪು ಬೆಳೆಯನ್ನು ಬೆಳೆಯುವವರಿಗೆ, ತೆಂಗಿನಕಾಯಿ ಆಗಿರಲಿ ಅಥವಾ ಅಡಿಕೆಯಾಗಿರಲಿ, ಕೋಕಮ್ ಆಗಿರಲಿ, ಬೆಳೆಯತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದು ಈ ಸಮಯ, ಇವತ್ತಿನ ದಿವಸ. ಒಟ್ಟಾರೆ ಇವತ್ತಿನ ದಿವಸದ ಸಂಕಷ್ಟದ ನಿವಾರಣೆಗೆ 7ನೇ ಮನೆಯ ರಾಹುವಿಗೆ ಏನಾದರೂ ಪರಿಹಾರ ಮಾಡಿಕೊಳ್ಳಿ. ಸ್ವಲ್ಪ ಉದ್ದಿನ ಕಡವನ್ನು ಮಾಡಿ ನಾಗದೇವರಿಗೆ ನೈವೇದ್ಯವನ್ನು ಮಾಡಿಸಿ. ಆಗ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ. ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ಕಾಲಲಕ್ಷಣದಲ್ಲಿ. ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ. ಪಂಚಾಕ್ಷರಿ ಜಪವನ್ನು ಉಚ್ಚರಿಸುವುದರಿಂದ ನಿಮಗೆ ಆರೋಗ್ಯ ಪ್ರಾಪ್ತಿ. ಕೆಂಪು ಬಣ್ಣದ ವಸ್ತ್ರಗಳು ಹಿತವಾಗಿರುತ್ತದೆ. ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಮಾಂದಿ ಇದ್ದದರಿಂದ ಧನಮಾಂದಿ ದೋಷ ಇದೆ ಇವತ್ತಿನ ದಿವಸ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತದೆ. ಅದಕ್ಕಾಗಿ ಜಗಳ, ಗಲಾಟೆ, ಕೈ ಸೇರಿಸುವುದು ಅಥವಾ ಕೈ ಎತ್ತುವುದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಒತ್ತಡಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಇಂದಿನ ದಿವಸ. ಒತ್ತಡಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರು. ಕಾರಣ ಕರ್ಮರಾಶಿಯಲ್ಲಿ ರವಿ ಇದ್ದಾನೆ. ಸಪ್ತಮದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ಪೂರ್ಣ ದೃಷ್ಟಿ ಇದೆ. ಸುಖಸ್ಥಾನದ ಚಂದ್ರನಿಗೆ ರವಿಯ ದೃಷ್ಟಿ, ಶನಿಯ ದೃಷ್ಟಿ ಇದೆ. ಆದ್ದರಿಂದ ಈ ರೀತಿಯಂತಹ ತೊಂದರೆಗಳು. ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸವಾದೀತು, ಜಾಗ್ರತೆ.
ಚೋರರ ಭಯದಿಂದ ತತ್ತರಿಸಿ ಹೋಗ್ತೀರಿ. ಇವತ್ತಿನ ದಿವಸ ನಿಮ್ಮವರೇ ಚೋರತನ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗೆ ನೀವೇನು ಮಾಡಬೇಕು? ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಕೃತಂ ನಷ್ಟಂಚ ಲಭ್ಯತೆ. ಕಾರ್ತವೀರ್ಯಾರ್ಜುನನ ಜಪಾನುಷ್ಠಾನವನ್ನು, ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಉತ್ತರ ದಿಕ್ಕು, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂತಹದ್ದು. ಮಾಂದಿಯ ಯುತಿ ನಿಮ್ಮ ರಾಶಿಯ ಮೇಲಿದೆ ಅಂದರೆ ಸ್ವಲ್ಪ ಅಪಾಯ ಉಂಟಾಗುವಂತಹ ಸಾಧ್ಯತೆ, ತೊಂದರೆ ಉಂಟಾಗ್ತದೆ. ಏನು ತೊಂದರೆ ಉಂಟಾದೀತು? ಚೋರ ಬಾಧೆ, ಕಳ್ಳತನ ಆಗ್ತದೆ. ಮಾಂಗಲ್ಯ, ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಬಂಗಾರಕ್ಕೆ ತುಂಬ ರೇಟ್ ಬಂದಿದೆ, ಹೀಗಾಗಿ ಕಾಣುವ ಹಾಗೆ ಬಂಗಾರ ಹಾಕಿಕೊಂಡು ಓಡಾಡಬೇಡಿ. ಅದರಿಂದ ನಿಮಗೆ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೀವವೇ ಹೋಗುವಂತಹ ಸಂದರ್ಭ ಬರ್ತದೆ. ಬಹಳ ಕಾಳಜಿ ಬೇಕು. ಯಾಕೆಂದರೆ ಅಷ್ಟಮ ಅಂಗಾರಕ, 8ನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. 6ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ಕುಜನನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಭಾಳ ಕಾಳಜಿ ಬೇಕಾಗಿರ್ತಕ್ಕಂಥದ್ದು. ಕೆಲವರಿಗೆ ಅಪಘಾತ ಭಯ, ಕೆಲವರಿಗೆ ನಷ್ಟ ಭಯ ಉಂಟಾಗ್ತದೆ, ಕೆಲವರಿಗಂತೂ ವ್ಯಾಜ್ಯ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೋರ್ಟಿಗೆ ಹೋಗಲಿಕ್ಕೆ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಶನೇಶ್ವರನ ಆರಾಧನೆ ಅಥವಾ ಮಹಾಕಾಲನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ. ನಿಮ್ಮದು ತುಲಾರಾಶಿ, ಆದ್ದರಿಂದ ಶುಕ್ರಾಧಿಪತಿಯಾಗಿದ್ದಾನೆ. ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದರೆ ಅತ್ಯುತ್ತಮವಾದಂತಹ ಫಲ ಇದೆ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕಾರ್ಯಸಿದ್ಧಿಯಾಗ್ತದೆ. ಅನ್ನಪೂರ್ಣೇಶ್ವರಿ ಅನುಗ್ರಹ ಮತ್ತು ಯಕ್ಷಿಣಿ ದುರ್ಗಾ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ಇಂದಿನ ದಿವಸ ನೋಡುವಾಗ ಸಪ್ತಮದಲ್ಲಿ ಅಂಗಾರಕ ನಿಂತು ನೋಡ್ತಾ ಇದ್ದಾನೆ. 7ನೇ ಮನೆ ಅಧಿಪತಿ ಜನ್ಮರಾಶಿಗೆ ಬಂದರೆ ಒಳ್ಳೆಯದು. ಆದರೆ ನಿಮ್ಮ ರಾಶಿಯ ಅಧಿಪತಿ 7ನೇ ಮನೆಗೆ ಹೋಗಿದ್ದರೆ ನೀವು ಇವತ್ತಿನ ದಿವಸ ಬೇರೆಯವರ ಮನೆಯಲ್ಲಿ ವಾಸ ಮಾಡಬೇಕಾದಂತಹ ಸಂದರ್ಭ, ಬೇರೆಯವರ ಮನೆಯ ಊಟದಲ್ಲಿ ಭಾಗಿಯಾಗುವಂತಹ ಸಂದರ್ಭ ಇರ್ತದೆ. ಸಹೋದರರು ನಿಮಗೆ ಆತಂಕವನ್ನು ಮೂಡಿಸುವಂತಹ ಸಾಧ್ಯತೆ ಇದೆ. ಸುಳ್ಳು ಸುದ್ದಿ, ಕಪಟ, ಮೋಸ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಹೋದರ ವರ್ಗಾದಿಗಳಿಂದ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಚಂದ್ರ ಇದ್ದದ್ದರಿಂದ ಹೆಣ್ಣು ಮಕ್ಕಳ ಮೂಲಕವಾಗಿ ಧನಪ್ರಾಪ್ತಿಯಾಗುವಂತಹ ಲಕ್ಷಣ ವೃಶ್ಚಿಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ದುರ್ಗಾ ಪ್ರಾರ್ಥನೆ, ಕನ್ನಿಕಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರ ವೃದ್ಧಿಗಾಗಿ ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು 9ರ ಸಂಖ್ಯೆಯನ್ನು ಬಳಸಿಕೊಂಡು ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿಕೊಂಡು ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡುವುದರಿಂದ ನಿಮಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇಂದಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿ, ನಿಮ್ಮ ರಾಶಿಯಾಧಿಪತಿ ಅಷ್ಟಮದಲ್ಲಿ. ಹೀಗಾಗಿ ಸ್ವಲ್ಪ ಕಷ್ಟ ಇರತಕ್ಕಂಥದ್ದು ಮಾತ್ರ ಕೋಪ. ಇವತ್ತಿನ ದಿವಸ ತಾಯಿಯ ಕೋಪವನ್ನು ನೋಡ್ತೀರಿ, ಅಥವಾ ತಾಯಿಯಿಂದ ಏನಾದರೂ ಶಾಪವಾಕ್ಯಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ವ್ಯಥೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮನೋಕಾರಕ ಅಂತಹ ಚಂದ್ರನಿಗೆ ಶನಿಯ ದೃಷ್ಟಿ ಇದ್ದದ್ದರಿಂದ ಮನೋವ್ಯಥೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಾಯಿಯ ಒಟ್ಟಿಗೆ ಜಗಳ, ತಾಯಿಯಲ್ಲಿ ಮನಸ್ತಾಪ ಅಥವಾ ತಾಯಿಯ ಒಟ್ಟಿಗೆ ಮಾತುಕತೆಯನ್ನು ಬಿಡುವಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇಂದಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯ ತಂದೆಗೆ ಅನುಕೂಲವನ್ನು ಮಾಡಿಕೊಡ್ತಾನೆ, ತಂದೆಯ ಅಭಿವೃದ್ಧಿಯನ್ನು ಬಯಸ್ತಾನೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳಿ. ಸಮೀಪದಲ್ಲೇ ಇರತಕ್ಕಂತಹ ದುರ್ಗಾ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು, ರಾಯರ ಸೇವೆ ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ 3 ಶುಭಗ್ರಹಗಳು ನಿಂತು ನಿಮ್ಮನ್ನು ನೋಡ್ತಾ ಇದ್ದಾರೆ.
ಇಂದಿನ ದಿವಸ 3 ರೀತಿಯಂತಹ ಶುಭ ಫಲಗಳನ್ನು ನೀವು ಕಾಣಬೇಕಾದಂತಹ ಸಂದರ್ಭ. ಶೃಂಗಾರ ಸಾಮಗ್ರಿಗಳ ಖರೀದಿ ಮಾಡಬಹುದು, ಜ್ಞಾನಿಗಳ ಒಟ್ಟಿಗೆ ಮಾತುಕತೆಯನ್ನು ನಡೆಸಬಹುದು, ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರ ಅಳಲನ್ನು ಆಲೈಸಬಹುದು. ಇವೆಲ್ಲ ನಿಮಗೆ ಇವತ್ತಿನ ದಿವಸ ಹಿತಕರವಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 3 ರೀತಿಯಂತಹ ಶುಭಯೋಗದ ಫಲವನ್ನು ಅನುಭವಿಸುವಂತಹ ದಿವಸ. 3 ಜನ ವ್ಯಕ್ತಿಗಳಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಅಥವಾ 3 ರಸ್ತೆ ಸೇರುವ ಜಾಗದಲ್ಲಿ ಮಾತುಕತೆಯಾಗುವಂತಹ ಸಂದರ್ಭ. ಯಾವುದೋ ಒಂದು ವಿಚಾರದಲ್ಲಿ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ದೃಷ್ಟಿ ಗಣಪತಿಯ ಆರಾಧನೆ. ನಿಮಗೇನಾದರೂ ದೃಷ್ಟಿ ತಗಲಿತು, ದೋಷ ನಿವಾರಣೆಗಾಗಿ ಗಣಪತಿಯ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಕಪ್ಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. 8 ನಿಮ್ಮ ಸಂಖ್ಯೆ ಬಳಕೆಗೆ ಯೋಗ್ಯ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಶಿವನ ಅನುಗ್ರಹದಿಂದ, ಮೃತ್ಯುಂಜಯನ ಅನುಗ್ರಹದಿಂದ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ವ್ಯಯಾಧಿಪತಿ. ಧನ ಸಮೃದ್ಧಿ ಏನೋ ನಿಜ, ಆದರೆ ವ್ಯಯವೂ ಅಷ್ಟೇ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನೋಡಿ, ನಿಮ್ಮ ರಾಶಿಯಿಂದ ಶುಭ ಗ್ರಹಗಳೆಲ್ಲ 6ನೇ ಮನೆಯನ್ನು ಸೇರಿಬಿಟ್ಟಿದ್ದಾವೆ. 5ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆಯಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಅರ್ಥಾತ್ ತಾತನಿಂದ ಅನುಕೂಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಮಕ್ಕಳಿಗೆ ಲಾಭಭಾವದಲ್ಲಿರ್ತಕ್ಕಂತಹ ಚಂದ್ರನಿಂದ ಅನುಕೂಲ ಉಂಟಾಗ್ತದೆ. ನಿಮ್ಮ ತಾಯಿಯಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ನೀವು ಅನುಕೂಲ ಮಾಡ್ತೀರಿ. 7ನೇ ಮನೆಯಲ್ಲಿ ಕೇತು ಇದ್ದದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಲಕ್ಷಣ. ಜನ್ಮರಾಶಿಯಿಂದ 2ಯ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಹಣಕಾಸಿನ ವ್ಯವಹಾರದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ನಿಮಗೆ ತೊಂದರೆಯಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಆಂಜನೇಯನ ಸೇವೆ, ಹನುಮಾನ್ ಚಾಲಿಸಾವನ್ನು ಓದುವಿಕೆ, ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕುವಿಕೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಉತ್ತರ ದಿಕ್ಕು ನಿಮಗೆ ಯಶಸ್ಸು. 8, 7, 4 ಈ ಸಂಖ್ಯೆಗಳು ನಿಮಗೆ ಇವತ್ತಿನ ದಿವಸ ಅನುಕೂಲ ಉಂಟಾಗ್ತದೆ. ಕಪ್ಪು, ಬಿಳಿ, ಹಸಿರು ಬಣ್ಣಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದಾಗಿದೆ. ಶಿವಮಹಿಮ್ನ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. 7.5 ನಡೀತಾ ಇದೆ, ಮಧ್ಯಮ 7.5. ದೇಹದ ಮಧ್ಯಭಾಗದಲ್ಲಿ ಏನಾದರೂ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಶನಿ ಮಹಾತ್ಮ. ಹೊಟ್ಟೆ ಬೇನೆ, ಉದರವ್ಯಾಧಿ, ಅಥವಾ ಹೊಟ್ಟೆಯಲ್ಲಿ ಒಂದು ರೀತಿಯಂತಹ ತಳಮಳ, ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವುದು, ಅಥವಾ ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಹಾಕಿದಾಗ ಆಗೋದು, ಉಷ್ಣತೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಆರೋಗ್ಯ ಸ್ಥಾನದಲ್ಲಿ ಸೂರ್ಯ ಇದ್ದದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಉಂಟಾಗ್ತದೆ. ಪಂಚಮ ಸ್ಥಾನದಲ್ಲಿ ಗುರು, ಬುಧ ಮತ್ತು ಶುಕ್ರರ ಯುತಿ ಇದ್ದದ್ದರಿಂದ ಸಾಕಷ್ಟು ಅನುಕೂಲತೆಗಳು ಮಕ್ಕಳ ವಿಚಾರದಲ್ಲಿ. ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಸಿಗುವಂತಹ ಲಕ್ಷಣಗಳು. ನೀವು ಇವತ್ತಿನ ದಿವಸ ರಾಯರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ವ್ಯವಹರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ವೀಕ್ಷಕರೇ, ಇಂದು ಮಂಗಳವಾರವಾದ್ದರಿಂದ ದುರ್ಗಾ ಪ್ರಾರ್ಥನೆಯನ್ನು ಮಾಡುವುದರಿಂದ, ಸುಬ್ರಹ್ಮಣ್ಯನ ಸೇವೆಯನ್ನು ಮಾಡುವುದರಿಂದ, ಗಣಪತಿಗೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಂಗಲಮೂರ್ತಿಯಂತಹ ಮಹಾಗಣಪತಿಯ ಅನುಗ್ರಹವನ್ನು ಇವತ್ತಿನ ದಿವಸ ಪಡ್ಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳ ಕೆಳಭಾಗದಲ್ಲಿ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.